ಶತಾಯುಷಿಗಳಾದ ಮಾಜಿ ಸಚಿವ ಭೀಮಣ್ಣ ಖಂಡೂರು ಮನೆಯಲ್ಲಿ ನಾವಿದ್ದೀವಿ. ಟೋಟಲಿ ಅವರು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ಸಾಕಷ್ಟು ಅಂದ್ರೆ ಸಾಕಷ್ಟು ಆತಂಕದಲ್ಲಿ ಜಿಲ್ಲೆಯ ಜನರು ಸೇರಿದಂತೆ ನಾಡಿನ ಜನರಿದ್ರು. ಇವತ್ತು ನಾಡಿನಾದ್ಯಂತ ಕೇದಾರ್ ಸ್ವಾಮೀಜಿಗಳಿರ್ಬೋದು, ಸಾಕಷ್ಟು ಮಠಾಧೀಶರು ಸೇರಿದಂತೆ ಪ್ರಮುಖರು ಅವ್ರ ಆರೋಗ್ಯನ ವಿಚಾರಿಸ್ತಾ ಇದ್ದಾರೆ. ಟೋಟಲಿ ಅಖಿಲ ಭಾರತ ವೀರಶೈವ ಮಹಾಸಭಾ ರಾಷ್ಟ್ರೀಯ ಅಧ್ಯಕ್ಷರು ಸೇರಿದಂತೆ ಸಾರಿಗೆ ಸಚಿವರಾಗಿ ಇಡೀ ರಾಜ್ಯಾದ್ಯಂತ ಭೀಮಣ್ಣ ಖಂಡೂರು ಅಂದ್ರೆ ಅವ್ರ ಒಂದು ವ್ಯಕ್ತಿ ಇಲ್ಲ ಶಕ್ತಿಯಾಗಿ ಏನದಂದ್ರೆ ಸಾಕಷ್ಟು ಇಂದಿನ ರಾಜಕಾರಣಿಗಳಿಗೆ ಅವರೊಂದು ಸ್ಫೂರ್ತಿಯಾಗಿದ್ದಾರೆ, ಮಾಡೆಲ್ ಆಗಿದ್ದಾರೆ ನೋಡ್ಬೋದು. ಅವರು ಈಗಾಗಲೇ ಚಿಕಿತ್ಸೆ ನಡೀತಾ ಇದೆ, ಚಿಕಿತ್ಸೆ ಮುಂದುವರೆದಿದೆ, ಡೇ ಬೈ ಡೇ ಸುಧಾರಣೆ ಕೂಡ ಆಗ್ತಾ ಇದೆ. ಅವ್ರ ಪುತ್ರರಾದ ಸಚಿವರಾದ ಈಶ್ವರ್ ಖಂಡೂರು ಕೂಡ ಆರೋಗ್ಯ ವಿಚಾರಿಸ್ತಾ ಇದ್ದಾರೆ ನೋಡ್ಬೋದು ನೀವು ದೃಶ್ಯದಲ್ಲಿ. ಟೋಟಲಿ ಏನದಂದ್ರ ನಾಡಿನ ಸಾಕಷ್ಟು ಮಠಾಧೀಶರು ಪ್ರತಿಯೊಬ್ಬರು ಏನದಂದ್ರೆ ಹಾರೈಸ್ತಾ ಇದ್ದಾರೆ ಅವ್ರ ಆರೋಗ್ಯ ಚೇತರಿಕೆ ಆಗ್ಲಿ ಅಂತೇಳಿ ಹಾರೈಸ್ತಾ ಇದ್ದಾರೆ. ಅವ್ರ ಮನೆಯಲ್ಲಿ ನಾವಿದ್ದೀವಿ ಸರ್. ಸಾಕಷ್ಟು ಮಠಾಧೀಶರು ನಾಡಿನಾದ್ಯಂತ ಕೇದಾರ್ ಶ್ರೀಗಳು ಸೇರಿದಂತೆ ಹಲವು ಸ್ವಾಮೀಜಿಗಳು ಕೂಡ ಬರ್ತಾ ಇದ್ದಾರೆ. ತಂದೆಯವರ ಆರೋಗ್ಯದ ಬಗ್ಗೆ ಏನಿದೆ ಸರ್ ಅಪ್ಡೇಟ್? ತಂದೆಯವರ ಆರೋಗ್ಯ ಸ್ಥಿರವಾಗಿದೆ. ಎಲ್ಲ ತಜ್ಞ ವೈದ್ಯರು ಮತ್ತು ವೈದ್ಯರ ತಂಡ 24 ತಾಸು ನಿಗಾ ವಹಿಸಿದೆ. ಅನೇಕ ಪೂಜ್ಯರು, ನಮ್ಮ ತಂದೆ ಅಭಿಮಾನಿಗಳು ಅವರ ಆರೋಗ್ಯ ಚೇತರಿಸಿಕೊಳ್ಳಿ ಅಂತೇಳಿ ಹೇಳಿ ಹಾರೈಕೆ ಮಾಡ್ತಾ ಇದ್ದಾರೆ. ಸಾವಿರಾರು ಜನ ಬಂದು ಅವರಿಗೆ ಭೇಟಿಯಾಗಿ ಇವತ್ತು ಆರೋಗ್ಯ ಸುಧಾರಣೆ ಆಗಲಿ ಅಂತೇಳಿ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲರ ಒಂದು ಆಸೆ ಇದೆ, ಅವರು ಇನ್ನೂ ನಮ್ಮ ಮಧ್ಯದಲ್ಲಿ ಇರಬೇಕು ಅನ್ನೋಂಥದ್ದು. ಭಗವಂತನು ಅವರ ಎಲ್ಲ ಹಾರೈಕೆ ಮತ್ತು ಸ್ವಾಮೀಜಿಯವರ ಆಶೀರ್ವಾದದಿಂದ ಇನ್ನೂ ಅವರ ಆರೋಗ್ಯ ಚೇತರಿಸಿಕೊಳ್ಳಿ ಅಂತೇಳಿ ಇವತ್ತು ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಮತ್ತು ಅವರ ಅಭಿಮಾನಿಗಳು ಇವತ್ತು ಅವರು ಅವರ ಒಂದು ಆರೋಗ್ಯ ಸ್ಥಿರವಾಗಿದೆ, ಆತಂಕ ಪಡೋ ಅವಶ್ಯಕತೆ ಇಲ್ಲ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಸಾಕಷ್ಟು ಅಂದ್ರೆ ಟೋಟಲಿ ಸಾಕಷ್ಟು ಸ್ವಾಮೀಜಿಗಳಿರ್ಬೋದು, ಅಭಿಮಾನಿಗಳಿರ್ಬೋದು, ಎಲ್ಲೋ ಒಂದ್ ಕಡೆ ಆತಂಕ ಸೃಷ್ಟಿಯಾಗಿದೆ ಸರ್. ದಿನೇ ದಿನೇ ಸುಧಾರಣೆ ಆಗ್ತಾ ಇದೆ. ಟೋಟಲಿ ಅಖಿಲ ಭಾರತ ವೀರಶೈವ ರಾಷ್ಟ್ರೀಯ ಅಧ್ಯಕ್ಷರಾಗಿ ಸಾಕಷ್ಟು ಸಮಾಜಗೋಸ್ಕರ ರಾಜಕೀಯ ಸೇರಿದಂತೆ ಎಲ್ಲವೂ ಕ್ಷೇತ್ರದಲ್ಲಿ ಅವ್ರು ಒಳ್ಳೆ ಕೆಲಸ ಮಾಡಿದಾರೆ ಸರ್. ಏನ್ ಹೇಳ್ಬೇಕಂತ ನಮ್ಮ ತಂದೆಯವರು ಬಾಲ್ಯದಿಂದಲೇ ಹೋರಾಟಗಾರರು. ಅವ್ರು ಯಾವಾಗಲೂ ನಮ್ಗೆ ಹೇಳ್ತಾ ಇದ್ದಾರೆ, ಜೀವನ ಅಂದ್ರೆ ಒಂದು ಸಂಘರ್ಷ. ನ್ಯಾಯಕ್ಕಾಗಿ, ಸತ್ಯಕ್ಕಾಗಿ, ಸಮಾಜದ ಸುಧಾರಣೆಗಾಗಿ, ಜನರ ಒಳಿತಿಗಾಗಿ ಯಾವಾಗಲೂ ಸಂಘರ್ಷ ಮಾಡಬೇಕು, ಮಾಡ್ತಾನೆ ಇರಬೇಕು ಅನ್ನುವಂಥ ಒಂದು ಪದೇ ಪದೇ ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ರು, ಹಿತವಚನ ಹೇಳ್ತಾ ಇದ್ರು. ಅವರು ನುಡಿದಂತೆ ನಡೆದಿದ್ದಾರೆ. ಅವ್ರದ್ದೇನು ಧ್ಯೇಯೋದ್ದೇಶಗಳಿದ್ದು ಇವತ್ತೊಂದು ಜಾತ್ಯತೀತವಾದಂಥ ಸುಂದರವಾದಂಥ ಸಮಾಜ ನಿರ್ಮಾಣ ಆಗಬೇಕು ಅನ್ನುವಂಥ ರೀತಿಯಲ್ಲಿ ಅವರು ಈಗೇನು 102 ವರ್ಷ ಅವರು ಕಳೆದಿದ್ದಾರೆ, ಶತಾಯುಷಿಗಳಾಗಿದ್ದಾರೆ. ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ನಿರ್ಬಿಡೆಯಿಂದ, ನಿರ್ಭೀತಿಯಿಂದ ಇದ್ದದ್ದು ಇದ್ದ ಹಾಗೆ ಹೇಳುವಂಥದ್ದು. ಮತ್ತು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಇವತ್ತು ಸಂಘಟನೆಗಾಗಿ ಹೋರಾಟ ಮಾಡಿದ್ದಾರೆ. ಮತ್ತು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಅಧ್ಯಕ್ಷರಾಗಿ ಗುರು ವಿರಕ್ತರನ್ನು ಒಗ್ಗೂಡಿಸುವಂಥದ್ದು, ಸಮಾಜ ಸಂಘಟನೆ ಮಾಡುವಂಥದ್ದು, ಒಳಪಂಗಡಗಳನ್ನು ಒಂದೇ ವೇದಿಕೆ ಮೇಲೆ ತರುವಂಥದ್ದು ಮತ್ತು ಸಮಾಜ ಸಂಘಟನೆ ಮಾಡುವಂಥದ್ದರ ಮುಖಾಂತರ ಇಡೀ ಎಲ್ಲ ಸಮುದಾಯದವರು ತನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗುವಂಥ ಒಂದು ಆಲೋಚನೆಯನ್ನು ಇಟ್ಕೊಂಡಂಥವ್ರು, ಯುವ ಪೀಳಿಗೆಗೆ ಮಾದರಿಯಾಗಿದ್ದರು. ಅವರು ಒಂದು ಮೂಲಾಧಾರಿತ ರಾಜಕಾರಣ ಮಾಡಿದಂಥವ್ರು. ಅವರ ಒಂದು ದಾರಿ ಮೇಲೆ ನಡಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡ್ತಾ ಇದ್ದೇವೆ. ಮತ್ತು ಅವರೇನು ಕನಸುಗಳಿತ್ತು, ನಮ್ಮ ಕಲ್ಯಾಣ ಕರ್ನಾಟಕ, ಬೀದರ್ ಜಿಲ್ಲೆ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಅನ್ನೋಂಥದ್ದು, ಆ ನಿಟ್ಟಿನಲ್ಲಿ ಇವತ್ತು ಅವರು ತೋರಿಸ್ಕೊಟ್ಟಂಥ ದಾರಿಯಲ್ಲಿ ನಾವು ನಡೀತಾ ಇದ್ದೇವೆ, ನಡೀಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಅವರ ಗುರುಗಳಾದಂಥ ಲಿಂಗಕ್ಕೆ ಚನ್ನಬಸವ ಪಟ್ಟದೇವರ ಒಂದು ಆಶೀರ್ವಾದ ಅವ್ರ ಮೇಲೆ ಇದೆ. ಇವತ್ತು ಅವರೇನು ಅವರ ಜೀವಿತಾವಧಿಯಲ್ಲಿ ಏನೇನು ಸಾಮಾಜಿಕ ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ, ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ, ರಾಜಕೀಯ ಕ್ಷೇತ್ರದಲ್ಲಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ತಮ್ಮದೇ ಆದಂಥ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರ ಒಂದು ಇವತ್ತು ಈಗ ಭಾಳ ಕ್ರಿಯಾಶೀಲರಾಗಿ ಸ್ವಲ್ಪ ದಿವಸಗಳಿಂದ ಇರದೇ ಇದ್ದರೂ ಅವರೇನು ಇವತ್ತು ಸಾಧನೆ ಮಾಡಿದ್ದಾರೆ, ಸೇವೆ ಮಾಡಿದ್ದಾರೆ, ಅದು ಸದಾ ನಮ್ಮ ಮಧ್ಯದಲ್ಲಿ ಇರ್ತದೆ, ಚಿರಸ್ಥಾಯಿಯಾಗಿ ಉಳಿತದೆ ಅನ್ನುವಂಥ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ಕಾರಣಕ್ಕಾಗಿ ಇವತ್ತು ಸುಮಾರು ರಾಜ್ಯದಾದ್ಯಂತ, ರಾಷ್ಟ್ರದಾದ್ಯಂತ ಇವತ್ತು ದೂರವಾಣಿ ಮುಖಾಂತರ ಅವರ ಆರೋಗ್ಯದ ಬಗ್ಗೆ ಭಾಳಷ್ಟು ಜನ ವಿಚಾರಣೆ ಮಾಡ್ತಾ ಇದ್ದಾರೆ. ಮಾನ್ಯ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ದೂರವಾಣಿ ಮುಖಾಂತರ
ಆರೋಗ್ಯದ ಬಗ್ಗೆ ವಿಚಾರಿಸಿದ್ರು. ಅದೇ ರೀತಿಯಲ್ಲಿ 2 ಸಲ ಸನ್ಮಾನ್ಯ ಮುಖ್ಯಮಂತ್ರಿಗಳು ನನ್ನ ಜೊತೆಯಲ್ಲಿ ದೂರವಾಣಿ ಮುಖಾಂತರ ಮಾತನಾಡಿದ್ರು. ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ರು. ಎಚ್ ಕೆ ಪಾಟೀಲ್ ಅವರು, ಇತರ ನನ್ನ ಸಚಿವ ಸಂಪುಟದ ಸಹೋದ್ಯೋಗಿಗಳು, ಮಹಾಸಭೆ ಹಿರಿಯ ನಾಯಕರುಗಳು, ಪಕ್ಷಾತೀತವಾಗಿ ಅನೇಕ ಸಂಘ ಸಂಸ್ಥೆಗಳವರು ಅವರೆಲ್ಲರೂ ಬಂದು ಇವತ್ತು ಅವರ ಬಗ್ಗೆ ಅಭಿಮಾನದ ಮಾತುಗಳನ್ನು ಹೇಳಿದ್ದಾರೆ. ಹೀಗಾಗಿ ನಮ್ಮ ಪರಿವಾರ, ನಾನು ಅವರೆಲ್ಲರಿಗೆ ಚಿರಋಣಿಯಾಗಿದ್ದೇನೆ ಅನ್ನುವಂಥ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ಸೊ ಇದು ಸಚಿವ ಈಶ್ವರ್ ಖಂಡ್ರೆ ಅವರ ಮಾತಂತ ಹೇಳ್ಬೋದು. ನೋಡ್ಬೋದು ಅವ್ರ ಮನೆಯಲ್ಲಿ ನಾವಿದ್ದೀವಿ. ಆಗಲೇ ಚಿಕಿತ್ಸೆ ಕೂಡ ಮುಂದುವರಿತಾ ಇದೆ. ಟೋಟಲಿ ಸಂಕ್ರಾಂತಿ ಹಬ್ಬ ಅಂದ್ರೆ ಟೋಟಲಿ ಆ ದೇವ್ರು ಇನ್ನೂ ಅವ್ರ ಆರೋಗ್ಯ ಸುಧಾರಣೆ ಆಗ್ಲಿ, ಒಳ್ಳೇದಾಗ್ಲಿ, ನಮ್ಮ ಮಧ್ಯೆ ಅವ್ರು ಇರ್ಲಿ, ಅವ್ರು ಮಾಡಿದಂತ ಕಾರ್ಯಗಳೇ ಇವತ್ತು ನಮ್ಗೆ ಸ್ಫೂರ್ತಿ ಅಂತ ಹೇಳ್ತಾ ಇದ್ದಾರೆ. ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದಾರೆ, ಕನ್ನಡಕ್ಕಾಗಿ ಹೋರಾಟ ಮಾಡಿದ್ದಾರೆ, ಜೈಲಿಗೆ ಹೋಗಿದ್ದಾರೆ. ಇವತ್ತು ನೈಜಾಮನ ಕಾಲದಲ್ಲಿ ರಜಾಕಾರ ವಿರುದ್ಧ ಹೋರಾಟ ಮಾಡಿದ್ದಾರೆ. ಎಲ್ಲ ಸಮುದಾಯದವರಿಗೆ ರಕ್ಷಣೆಯನ್ನು ಕೊಟ್ಟಿದ್ದಾರೆ. ಅವರೊಬ್ಬ ರಾಷ್ಟ್ರೀಯವಾದಿಗಳು. ರಾಷ್ಟ್ರ ಧರ್ಮ ಅನ್ನುವಂಥದ್ದು ಯಾವಾಗಲೂ ನಮಗೆ ಹೇಳ್ತಾ ಇದ್ರು. ಹೀಗಾಗಿ ಅವ್ರ ಒಂದೊಂದು ಮಾತುಗಳು ನನಗೆ ನೆನಪಿಗೆ ಬರ್ತವೆ. ಇವತ್ತಿಗೂ ಅವರ ಎಲ್ಲ ಆಲೋಚನೆಗಳು, ವಿಚಾರಗಳು ಪ್ರಸ್ತುತವಾಗಿದ್ದಾವೆ ಅನ್ನುವಂಥ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಸೊ ಇದು ಸಚಿವ ಈಶ್ವರ್ ಖಂಡ್ರೆ ಅವರ ಮಾತು ಅಂತ ಹೇಳ್ಬೋದು. ಟೋಟಲ್ ನಮ್ಮ ತಂದೆಯವರು ಮಾಡಿರುವ ಕೆಲಸವೇ ಇವತ್ತು ನಮ್ಗೆ ಸ್ಫೂರ್ತಿ. ಹೀಗಾಗಿ ಸಾಕಷ್ಟು ನಾಡಿನಾದಂತೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಸೇರಿದಂತೆ ರಾಜ್ಯದ ಮುಖ್ಯಮಂತ್ರಿಗಳು, ಮಠಾಧೀಶರು ಪಕ್ಷಾತೀತವಾಗಿ ಎಲ್ಲರೂ ಅವ್ರ ಆರೋಗ್ಯಕ್ಕೋಸ್ಕರ ವಿಚಾರಿಸ್ತಾ ಇದ್ದಾರೆ. ಟೋಟಲಿ ಆ ದೇವ್ರು ಇನ್ನೂ ಅವ್ರ ಆರೋಗ್ಯ ಹೆಚ್ಚಿನ ಸುಧಾರಣೆ ಮಾಡಲಿ ಅಂತ ಹೇಳಿ ನಾವು ಕೂಡ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀವಿ ಅಂತ ಹೇಳಿ ಸಚಿವರು ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಶತಾಯುಷಿಗಳಾದ ಮಾಜಿ ಸಚಿವ ಭೀಮಣ್ಣ ಖಂಡ್ರೆ ಅವ್ರ ಮನೆಯಲ್ಲಿ ನಾವಿದ್ದೀವಿ. ಟೋಟಲಿ ಅವರು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ಸಾಕಷ್ಟು ಆತಂಕದಲ್ಲಿ ಜಿಲ್ಲೆಯ ಜನರು ಸೇರಿದಂತೆ ನಾಡಿನ ಜನರಿದ್ರು. ಇವತ್ತು ನಾಡಿನಾದ್ಯಂತ ಕೇದಾರ್ ಸ್ವಾಮೀಜಿಗಳು ಇರ್ಬೋದು, ಸಾಕಷ್ಟು ಮಠಾಧೀಶರು ಸೇರಿದಂತೆ ಪ್ರಮುಖರು ಅವ್ರ ಆರೋಗ್ಯನ ವಿಚಾರಿಸ್ತಾ ಇದ್ದಾರೆ. ಟೋಟಲಿ ಅಖಿಲ ಭಾರತ ವೀರಶೈವ ಮಹಾಸಭಾ ರಾಷ್ಟ್ರೀಯ ಅಧ್ಯಕ್ಷರು ಸೇರಿದಂತೆ ಸಾರಿಗೆ ಸಚಿವರಾಗಿ ಇಡೀ ರಾಜ್ಯಾದ್ಯಂತ ಭೀಮಣ್ಣ ಖಂಡ್ರೆ ಅಂದ್ರೆ ಅವ್ರ ಒಂದು ವ್ಯಕ್ತಿ ಇಲ್ಲ, ಶಕ್ತಿಯಾಗಿ ಏನದಂದ್ರೆ ಸಾಕಷ್ಟು ಇಂದಿನ ರಾಜಕಾರಣಿಗಳಿಗೆ ಅವರು ಒಂದು ಸ್ಫೂರ್ತಿಯಾಗಿದ್ದಾರೆ, ಮಾಡೆಲ್ ಆಗಿದ್ದಾರೆ. ನೋಡ್ಬೋದು ಅವರು ಈಗಾಗಲೇ ಚಿಕಿತ್ಸೆ ನಡೀತಾ ಇದೆ, ಚಿಕಿತ್ಸೆ ಮುಂದುವರೆದಿದೆ, ಡೇ ಬೈ ಡೇ ಸುಧಾರಣೆ ಕೂಡ ಆಗ್ತಾ ಇದೆ. ಅವ್ರ ಪುತ್ರರಾದ ಸಚಿವರಾದ ಈಶ್ವರ್ ಖಂಡ್ರೆ ಕೂಡ ಆರೋಗ್ಯ ವಿಚಾರಿಸ್ತಾ ಇದ್ದಾರೆ, ನೋಡ್ಬೋದು ನೀವು ದೃಶ್ಯದಲ್ಲಿ. ಟೋಟಲಿ ಏನದಂದ್ರೆ ನಾಡಿನ ಸಾಕಷ್ಟು ಮಠಾಧೀಶರು ಪ್ರತಿಯೊಬ್ಬರು ಏನದಂದ್ರೆ ಹಾರೈಸ್ತಾ ಇದ್ದಾರೆ, ಅವ್ರ ಆರೋಗ್ಯ ಚೇತರಿಕೆ ಆಗ್ಲಿ ಅಂತೇಳಿ ಹಾರೈಸ್ತಾ ಇದ್ದಾರೆ. ಅವ್ರ ಮನೆಯಲ್ಲಿ ನಾವಿದ್ದೀವಿ ಸರ್. ಸಾಕಷ್ಟು ಮಠಾಧೀಶರು ನಾಡಿನಾದ್ಯಂತ ಕೇದಾರ್ ಶ್ರೀಗಳು ಸೇರಿದಂತೆ ಹಲವು ಸ್ವಾಮೀಜಿಗಳು ಕೂಡ ಬರ್ತಾ ಇದ್ದಾರೆ. ತಂದೆಯವರ ಆರೋಗ್ಯದ ಬಗ್ಗೆ ಏನಿದೆ ಸರ್ ಅಪ್ಡೇಟ್? ತಂದೆಯವರ ಆರೋಗ್ಯ ಸ್ಥಿರವಾಗಿದೆ. ಎಲ್ಲ ತಜ್ಞ ವೈದ್ಯರು ಮತ್ತು ವೈದ್ಯರ ತಂಡ 24 ತಾಸು ನಿಗಾ ವಹಿಸಿದೆ. ಅನೇಕ ಪೂಜ್ಯರು, ನಮ್ಮ ತಂದೆ ಅಭಿಮಾನಿಗಳು ಅವರ ಆರೋಗ್ಯ ಚೇತರಿಸಿಕೊಳ್ಳಿ ಅಂತೇಳಿ ಹೇಳಿ ಹಾರೈಕೆ ಮಾಡ್ತಾ ಇದ್ದಾರೆ. ಸಾವಿರಾರು ಜನ ಬಂದು ಅವರಿಗೆ ಭೇಟಿಯಾಗಿ ಇವತ್ತು ಆರೋಗ್ಯ ಸುಧಾರಣೆ ಆಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಈ ಎಲ್ಲರ ಒಂದು ಆಸೆ ಇದೆ, ಅವರು ಇನ್ನೂ ನಮ್ಮ ಮಧ್ಯದಲ್ಲಿ ಇರಬೇಕು ಅನ್ನೋಂಥದ್ದು. ಭಗವಂತನು ಅವರ ಎಲ್ಲ ಹಾರೈಕೆ ಮತ್ತು ಸ್ವಾಮೀಜಿಯವರ ಆಶೀರ್ವಾದದಿಂದ ಇನ್ನೂ ಅವರ ಆರೋಗ್ಯ ಚೇತರಿಸಿಕೊಳ್ಳಿ ಅಂತೇಳಿ ಇವತ್ತು ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಮತ್ತು ಅವರ ಅಭಿಮಾನಿಗಳು ಇವತ್ತು ಅವರು ಅವರ ಒಂದು ಆರೋಗ್ಯ ಸ್ಥಿರವಾಗಿದೆ, ಆತಂಕ ಪಡೋ ಅವಶ್ಯಕತೆ ಇಲ್ಲ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಸರ್ ಸಾಕಷ್ಟು ಅಂದ್ರೆ ಟೋಟಲಿ ಸಾಕಷ್ಟು ಸ್ವಾಮೀಜಿಗಳಿರ್ಬೋದು, ಅಭಿಮಾನಿಗಳಿರ್ಬೋದು, ಎಲ್ಲೋ ಒಂದ್ ಕಡೆ ಆತಂಕ ಸೃಷ್ಟಿಯಾಗಿದೆ ಸರ್. ದಿನೇ ದಿನೇ ಸುಧಾರಣೆ ಆಗ್ತಾ ಇದೆ. ಟೋಟಲಿ ಗೊತ್ತು, ಅಖಿಲ ಭಾರತ ವೀರಶೈವ ರಾಷ್ಟ್ರೀಯ ಅಧ್ಯಕ್ಷರಾಗಿ ಸಾಕಷ್ಟು ಸಮಾಜಗೋಸ್ಕರ ರಾಜಕೀಯ ಸೇರಿದಂತೆ ಎಲ್ಲವೂ ಕ್ಷೇತ್ರದಲ್ಲಿ ಅವ್ರು ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್. ಏನ್ ಹೇಳ್ಬೇಕಂತ ಸರ್? ನಮ್ಮ ತಂದೆಯವರು ಬಾಲ್ಯದಿಂದಲೇ ಹೋರಾಟಗಾರರು. ಅವ್ರು ಯಾವಾಗಲೂ ನಮ್ಗೆ ಹೇಳ್ತಾ ಇದ್ದಾರೆ, ಜೀವನ ಅಂದ್ರೆ ಒಂದು ಸಂಘರ್ಷ. ನ್ಯಾಯಕ್ಕಾಗಿ, ಸತ್ಯಕ್ಕಾಗಿ, ಸಮಾಜದ ಸುಧಾರಣೆಗಾಗಿ, ಜನರ ಒಳಿತಿಗಾಗಿ ಯಾವಾಗಲೂ ಸಂಘರ್ಷ ಮಾಡಬೇಕು, ಮಾಡ್ತಾನೆ ಇರಬೇಕು ಅನ್ನುವಂಥ ಒಂದು ಪದೇ ಪದೇ ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ರು, ಹಿತವಚನ ಹೇಳ್ತಾ ಇದ್ರು. ಅವರು ನುಡಿದಂತೆ ನಡೆದಿದ್ದಾರೆ. ಅವ್ರದ್ದೇನು ಧ್ಯೇಯೋದ್ದೇಶಗಳಿದ್ದು ಇವತ್ತೊಂದು ಜಾತ್ಯತೀತವಾದಂಥ ಸುಂದರವಾದಂಥ ಸಮಾಜ ನಿರ್ಮಾಣ ಆಗಬೇಕು ಅನ್ನುವಂಥ ರೀತಿಯಲ್ಲಿ ಅವರು ಈಗೇನು 102 ವರ್ಷ ಅವರು ಕಳೆದಿದ್ದಾರೆ, ಶತಾಯುಷಿಗಳಾಗಿದ್ದಾರೆ. ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ನಿರ್ಭಡೆಯಿಂದ, ನಿರ್ಭೀತಿಯಿಂದ ಇದ್ದದ್ದು ಇದ್ದ ಹಾಗೆ ಹೇಳುವಂಥದ್ದು. ಮತ್ತು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಇವತ್ತು ಸಂಘಟನೆಗಾಗಿ ಹೋರಾಟ ಮಾಡಿದ್ದಾರೆ. ಮತ್ತು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ
ಅಧ್ಯಕ್ಷರಾಗಿ ಗುರು ವಿರಕ್ತರನ್ನು ಒಗ್ಗೂಡಿಸುವಂಥದ್ದು, ಸಮಾಜ ಸಂಘಟನೆ ಮಾಡುವಂಥದ್ದು, ಒಳಪಂಗಡಗಳನ್ನು ಆ, ಒಗ್- ಒಂದೇ ವೇದಿಕೆ ಮೇಲೆ ತರುವಂಥದ್ದು ಮತ್ತು ಸಮಾಜ ಸಂಘಟನೆ ಮಾಡುವಂಥದ್ದರ ಮುಖಾಂತರ ಇಡೀ ಎಲ್ಲ ಸಮುದಾಯದವರು ತನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗುವಂಥ ಒಂದು ಆಲೋಚನೆಯನ್ನು ಇಟ್ಕೊಂಡಂಥವ್ರು, ಯುವ ಪೀಳಿಗೆಗೆ ಮಾದರಿಯಾಗಿದ್ದರು. ಅವರು ಒಂದು ಮೊಲಾಧಾರಿತ ರಾಜಕಾರಣ ಮಾಡಿದಂಥವ್ರು. ಅವರ ಒಂದು ದಾರಿ ಮೇಲೆ ನಡಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡ್ತಾ ಇದ್ದೇವೆ. ಮತ್ತು ಅವರೇನು ಕನಸುಗಳಿತ್ತು, ನಮ್ಮ ಕಲ್ಯಾಣ ಕರ್ನಾಟಕ ಬೀದರ್ ಜಿಲ್ಲೆ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಅನ್ನೋಂಥದ್ದು, ಆ ನಿಟ್ಟಿನಲ್ಲಿ ಇವತ್ತು ಅವರು ತೋರಿಸ್ಕೊಟ್ಟಂಥ ದಾರಿಯಲ್ಲಿ ನಾವು ನಡೀತಾ ಇದ್ದೇವೆ, ನಡೀಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಅವರ ಗುರುಗಳಾದಂಥ ಲಿಂಗಿಕೆ ಚನ್ನಬಸವ ಪಟ್ಟದೇವರ ಒಂದು ಆಶೀರ್ವಾದ ಅವ್ರ ಮೇಲೆ ಇದೆ. ಇವತ್ತು ಅವರು ಏನು ಅವರ ಜೀವಿತಾವಧಿಯಲ್ಲಿ ಏನೇನು ಸಾಮಾಜಿಕ ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ, ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ, ರಾಜಕೀಯ ಕ್ಷೇತ್ರದಲ್ಲಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿಯೂ ತಮ್ಮದೇ ಆದಂಥ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರ ಒಂದು ಆ, ಇವತ್ತು ಈಗ ಭಾಳ ಕ್ರಿಯಾಶೀಲರಾಗಿ ಸ್ವಲ್ಪ ದಿವಸಗಳಿಂದ ಇರದೇ ಇದ್ದರೂ ಅವರೇನು ಇವತ್ತು ಸಾಧನೆ ಮಾಡಿದ್ದಾರೆ, ಸೇವೆ ಮಾಡಿದ್ದಾರೆ, ಅದು ಸದಾ ನಮ್ಮ ಮಧ್ಯದಲ್ಲಿ ಇರ್ತದೆ, ಚಿರಸ್ಥಾಯಿಯಾಗಿ ಉಳಿತದೆ ಅನ್ನುವಂಥ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ಕಾರಣಕ್ಕಾಗಿ ಇವತ್ತು ಸುಮಾರು ರಾಜ್ಯದಾದ್ಯಂತ, ರಾಷ್ಟ್ರದಾದ್ಯಂತ ಇವತ್ತು ದೂರವಾಣಿ ಮುಖಾಂತರ ಅವರ ಆರೋಗ್ಯದ ಬಗ್ಗೆ ಭಾಳಷ್ಟು ಜನ ವಿಚಾರಣೆ ಮಾಡ್ತಾ ಇದ್ದಾರೆ. ಮಾನ್ಯ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ದೂರವಾಣಿ ಮುಖಾಂತರ ಆರೋಗ್ಯದ ಬಗ್ಗೆ ವಿಚಾರಿಸಿದ್ರು. ಅದೇ ರೀತಿಯಲ್ಲಿ 2 ಸಲ ಸನ್ಮಾನ್ಯ ಮುಖ್ಯಮಂತ್ರಿಗಳು ನನ್ನ ಜೊತೆಯಲ್ಲಿ ದೂರವಾಣಿ ಮುಖಾಂತರ ಮಾತನಾಡಿದರು. ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದರು. ಎಚ್ ಕೆ ಪಾಟೀಲ್ ಅವರು, ಇತರ ನನ್ನ ಸಚಿವ ಸಂಪುಟದ ಸಹೋದ್ಯೋಗಿಗಳು, ಮಹಾಸಭೆ ಹಿರಿಯ ನಾಯಕರುಗಳು, ಪಕ್ಷಾತೀತವಾಗಿ ಅನೇಕ ಸಂಘ ಸಂಸ್ಥೆಗಳವರು ಅವರೆಲ್ಲರೂ ಬಂದು ಇವತ್ತು ಅವರ ಬಗ್ಗೆ ಅಭಿಮಾನದ ಮಾತುಗಳನ್ನು ಹೇಳಿದ್ದಾರೆ. ಹೀಗಾಗಿ ನಮ್ಮ ಪರಿವಾರ, ನಾನು ಅವರೆಲ್ಲರಿಗೆ ಚಿರಋಣಿಯಾಗಿದ್ದೇನೆ ಅನ್ನುವಂಥ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಸೊ ಇದು ಸಚಿವ ಈಶ್ವರ್ ಖಂಡ್ ಅವರ ಮಾತಂತ ಹೇಳ್ಬೋದು, ನೋಡ್ಬೋದು. ಅವ್ರ ಮನೆಯಲ್ಲಿ ನಾವಿದ್ದೀವಿ, ಆಗಲೇ ಚಿಕಿತ್ಸೆ ಕೂಡ ಮುಂದುವರಿತಾ ಇದೆ. ಟೋಟಲಿ ಸಂಕ್ರಾಂತಿ ಹಬ್ಬ ಅಂದ್ರೆ ಟೋಟಲಿ ಆ ದೇವ್ರು ಇನ್ನೂ ಅವ್ರ ಆರೋಗ್ಯ ಸುಧಾರಣೆ ಆಗ್ಲಿ, ಒಳ್ಳೇದಾಗ್ಲಿ, ನಮ್ಮ ಮಧ್ಯೆ ಅವ್ರು ಇರ್ಲಿ, ಅವ್ರು ಮಾಡಿದಂತ ಕಾರ್ಯಗಳೇ ಇವತ್ತು ನಮ್ಗೆ ಸ್ಫೂರ್ತಿ ಅಂತ ಹೇಳ್ತಾ ಇದ್ದಾರೆ. ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದಾರೆ, ಕನ್ನಡಗಾಗಿ ಹೋರಾಟ ಮಾಡಿದ್ದಾರೆ, ಜೈಲಿಗೆ ಹೋಗಿದ್ದಾರೆ. ಇವತ್ತು ನೈಜಾಮನ ಕಾಲದಲ್ಲಿ ರಜಾಕಾರ ವಿರುದ್ಧ ಹೋರಾಟ ಮಾಡಿದ್ದಾರೆ. ಎಲ್ಲ ಸಮುದಾಯದವರಿಗೆ ರಕ್ಷಣೆಯನ್ನು ಕೊಟ್ಟಿದ್ದಾರೆ. ಅವರೊಬ್ಬ ರಾಷ್ಟ್ರೀಯವಾದಿಗಳು. ರಾಷ್ಟ್ರಧರ್ಮ ಅನ್ನುವಂಥದ್ದು ಯಾವಾಗಲೂ ನಮಗೆ ಹೇಳ್ತಾ ಇದ್ರು. ಹೀಗಾಗಿ ಅವ್ರ ಒಂದೊಂದು ಮಾತುಗಳು ನನಗೆ ನೆನಪಿಗೆ ಬರ್ತವೆ. ಇವತ್ತಿಗೂ ಅವರ ಎಲ್ಲ ಆಲೋಚನೆಗಳು, ವಿಚಾರಗಳು ಪ್ರಸ್ತುತವಾಗಿದ್ದಾವೆ ಅನ್ನುವಂಥ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಸೊ ಇದು ಸಚಿವ ಈಶ್ವರ್ ಖಂಡ್ ಅವರ ಮಾತಂತ ಹೇಳ್ಬೋದು. ಟೋಟಲ್ ನಮ್ಮ ತಂದೆಯವರು ಮಾಡಿರುವ ಕೆಲಸವೇ ಇವತ್ತು ನಮ್ಗೆ ಸ್ಫೂರ್ತಿ. ಹೀಗಾಗಿ ಸಾಕಷ್ಟು ನಾಡಿನಾದಂತೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಸೇರಿದಂತೆ ರಾಜ್ಯದ ಮುಖ್ಯಮಂತ್ರಿಗಳು, ಮಠಾಧೀಶರು ಪಕ್ಷಾತೀತವಾಗಿ ಎಲ್ಲರೂ ಅವ್ರ ಆರೋಗ್ಯಕ್ಕೋಸ್ಕರ ವಿಚಾರಿಸ್ತಾ ಇದ್ದಾರೆ. ಟೋಟಲಿ ಆ ದೇವ್ರು ಇನ್ನೂ ಅವ್ರ ಆರೋಗ್ಯ ಹೆಚ್ಚಿನ ಸುಧಾರಣೆ ಮಾಡಲಿ ಅಂತ ಹೇಳಿ ನಾವು ಕೂಡ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀವಿ ಅಂತ ಹೇಳಿ ಸಚಿವರು ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.